ಇದು 17 ಇಂಚಸ್ ಹಬ್ ಮೋಟರು. ಸೊ ಇಲ್ಲಿ ನೋಡಿ, ಇಲ್ಲಿ 1 2 3 ಅಂತಿದೆ. ಸೊ ನಾವು ಯಾವ್ದು ಸೆಟ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡು. ಓಹೋ, ಏನು ಬ್ರೋ ಇಷ್ಟೊಂದು ಸ್ಪೀಡ್ ಇದೆ? 70ವರೆಗೂ ಹೋಗುತ್ತಾ? ಮಸ್ತ್ ಹಂಗಂದ್ರೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೀವು ಪ್ರೀವಿಯಸ್ ವೀಡಿಯೋನ ನೋಡಿರ್ತೀರ ಅನ್ಕೋತೀನಿ. ಆ್ಯಕ್ಟಿವಾ 4Gನ ಹಬ್ ಮೋಟೋದಕ್ಕೆ ಕನ್ವರ್ಟ್ ಮಾಡಿದ್ವಿ. ನೋಡಿಲ್ಲ ಅಂದರೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಸೊ ಅವಾಗ ಈ ವಿಡಿಯೋ ಕಾನ್ಸೆಪ್ಟ್ ಏನು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗೋಗುತ್ತೆ ನಾವೀಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತ. ಸೊ ಇವಾಗ ನಾವು ಒಂದು ಗೇರ್ ಗಾಡಿನ ಮೋಟ್ರು ಮತ್ತು ವಿತ್ ಗೇರ್ ಕನ್ವರ್ಟೇಬಲ್, ಲೈಕ್ ಫ್ಯೂಲು ಮತ್ತು ಇವು ಎರಡಕ್ಕೂ ಕನ್ವರ್ಟೇಬಲ್ ಮಾಡ್ಕೋತಾ ಇದ್ದೀವಿ. ಅದೇ ಥರ ಆ್ಯಕ್ಟಿವಾ 4Gಗೂ ಮಾಡಿದ್ವಿ. ಆ ವಿಡಿಯೋ ಐ ಬಟನಲ್ಲಿದೆ. ಸೊ ಸೇಮ್ ಇದೇ ಥರನೇ ಫಿಟ್ಟಿಂಗ್ ಮಾಡೋದನ್ನೆಲ್ಲ ತೋರಿಸಿರಲಿಲ್ಲ ಆ ವಿಡಿಯೋದಲ್ಲಿ. ಸೊ ಇವಾಗ ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಎಲ್ಲ ನಿಮ್ಮ ಒತ್ತಾಯದ ಮೇರೆಗೆ ಒಪ್ಕೊಂಡು ಜಗದೀಶ್ ಬಾಯ್ ಜೊತೆ ನಾನು ಆಂಧ್ರ ಪ್ರದೇಶಕ್ಕೆ ಬಂದಿದ್ದೀನಿ. ಆಂಧ್ರ ಪ್ರದೇಶಕ್ಕೆ ಬಂದು ಅಲ್ಲಿ ಫಿಟ್ಟಿಂಗ್ ಮಾಡ್ತಾ ಇರೋದು. ಸೊ ಹೆವಿ ಎಫರ್ಟ್ಸ್ ಇದೆ. ಹೋಗೊಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಮತ್ತು ಜಗದೀಶ್ ಬಾಯ್ಗೂ. ಇದೊಂಥರ ಹೊಸ ಟ್ಯಾಲೆಂಟಿಗೂ ನೋಡಿ. ಫ್ಯೂಲು ಹಾಕ್ಸ್ಕೊಬೋದು, ಬ್ಯಾಟ್ರಿ ಕನ್ವರ್ಟು ಮಾಡ್ಕೋಬೋದು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಗೆಸ್ ಮಾಡಿ ಎಲ್ಲಿ ಬ್ಯಾಟ್ರಿ ಫಿಟ್ ಮಾಡ್ಬೋದು ಅಂತ ನಿಮ್ಮ ಪ್ರಕಾರ ಈ ಐಟಮ್ ತೋರಿಸಿದ್ದಾರೆ. ಸೊ ಬೈ ಏನು ಬೈ ಇದು? ಓ, ಹಬ್ ಮೋಟರ್ ಇದೆ. 17 ಇಂಚಸ್ ಹಬ್ ಮೋಟರಾ? 2 in 1. ಇಲ್ಲಿ ಡಿಸ್ಕ್ ಬರುತ್ತಾ? ಇಲ್ಲಿ ಓಕೆ. ಸೊ ನೋಡಿ, ಈ 3 ಹೋಲ್ಸ್ ಇದೆಯಲ್ಲ, ಇಲ್ಲಿ ಡಿಸ್ಕ್ ಬರುತ್ತೆ. ಇದು 17 ಇಂಚಸ್ ಹಬ್ ಮೋಟರು. ಓ, ಇಲ್ಲಿ ಚೈನ್ ಬರುತ್ತಾ? 2 in 1 ಚೈನು. ಕೊಡಿ, ವೆಯ್ಟ್ ಎಷ್ಟಿದೆ ನೋಡೋಣ. ಓ ಅಬ್ಬಾ, ಸರಿಗೆ ವೆಯ್ಟ್ ಐತೆ ಬ್ರೋ. ಎಷ್ಟು ಕೆ ಜಿ ಇರ್ಬೋದು? 13 kg. ಸೊ ನೋಡಿ, ವೀಲ್ ಬಿಚ್ಚಿಬಿಟ್ಟು ಅಲ್ಲಿಗೆ ಇದನ್ನ ಫಿಟ್ ಮಾಡ್ತಾರೆ. ಇದರಲ್ಲೇನಿದೆ? ಓಕೆ. ಸೊ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಹಬ್ ಮೋಟರ್ ಬರುತ್ತೆ. ಆಮೇಲೆ ಇದೇನಿದು? ಸ್ವಿಂಗಾಮ ಇದು? ಓ, ಇದು ಸ್ವಿಂಗಾಮು. ಸೊ ಇವೆಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಓ ಕ್ರೇಜಿ. ಓ, ಇದು ನೆಕ್ಸ್ಟ್ ಒಂದು DC ಕನ್ವರ್ಟರು. ಓಕೆ. ಸೊ ಒಂದು ಥ್ರಾಟಲ್ ವಯರು. ಡಿಸ್ಕ್ ಬ್ರೇಕ್ ಅಸೆಂಬಲ್. ಓ, ಇದು ಡಿಸ್ಕ್ ಬ್ರೇಕ್ ಅಸೆಂಬಲಾ? ನೋಡ್ರಪ್ಪ, ಇದು ಡಿಸ್ಕ್ ಬ್ರೇಕ್ ಅಸೆಂಬಲು. ಡಿಸ್ಕ್ ಪ್ಲೇಟು. ಸೊ ಇದು ಡಿಸ್ಕ್ ಪ್ಲೇಟ್. ಇದು ನೆಕ್ಸ್ಟ್ ಕೊಟ್ಟರೆ ಇಟ್ಕೊಳಕ್ಕಾಗಲ್ಲ, ನೀವೇ ತೋರಿಸ್ಬಿಡಿ. ಕಂಟ್ರೋಲರು. ಸೊ ಅದು ಕಂಟ್ರೋಲರು. ಓಕೆ, ಅದು ಮೋಟ್ರು, ಸ್ವಿಂಗಾಮು, DC ಕನ್ವರ್ಟರು, ಡಿಸ್ಕ್ ಪ್ಲೇಟು, ಕೇಬಲು, ಟೋಟಲ್ ಕೇಬಲು, ಡಿಸ್ಕ್ ಕೇಬಲು ಎಲ್ಲ ಇದೆ. ಓ, ಇದು MCBನಾ? ಇಲ್ಲ ಬಾ, ಹಿಂಗೇನೆ. ಓಕೆ ಓಕೆ. MCB ಇದಲ್ಲ? ಓ ಓಕೆ. ಸೊ ಇವೆಲ್ಲ ಅಸೆಂಬ್ಲಿಗೆ ಇದು ಮಾಡೋದು, ಚಿಕ್ಕ ಚಿಕ್ಕ ನಟ್ಟು ಅದು ಇದು ಐಟಮ್ಸ್ಗಳೆಲ್ಲ. ಓ ಕ್ರೇಜಿ. ಸೊ ಇಲ್ಲಿ ನೋಡಿ, ಇಷ್ಟು ಐಟಮು ಕೊಡ್ತದೆ. ಇಷ್ಟೇ ಅಲ್ವಾ ಬರೋ ಕಿಟ್ಟು? 26,000. ಮತ್ತು ಅವತ್ತಿನ ವೀಡಿಯೋಲಿ 20 ಅಂತದ, ಅದು ಆ್ಯಕ್ಸಿಸ್ಗೆ? ಅದು ಆ್ಯಕ್ಟಿವಾ ಆ್ಯಕ್ಸಿಸ್ಗೆ ಅಂತಕ್ಕೆ 20,000. ಇದು ಓ, 17 ಇಂಚಸ್ಸು 26,000 ಇದು. ಓಕೆ. ಬ್ಯಾಟ್ರಿ ಸೇಮೇ ಅಲ್ವಾ? ಬ್ಯಾಟ್ರಿ ಸೇಮೇನೆ. ಓಕೆ. ಸೊ ಬ್ಯಾಟ್ರಿ ಎಲ್ಲಿಡ್ತೀರಾ ಅಂತ ಕೇಳಿದ್ದಕ್ಕೆ, ಅದು ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡಲ್ಲಿ ಅದು ಒಂದು ಕಡೆ ಜಾಗ ಮಾಡಿ ಇಟ್ಕೊಡ್ತೀವಿ. ಶೇಕ್ ಆಗದೆ ಇರೋ ಥರನೇ ನಿಮಗೆ ಸೂಪರಾಗಿರುತ್ತೆ. ಲೈಕ್ ಮಸ್ತ್ ಓಡಿಸ್ಬೋದು ಅಂದವ್ರೆ. ಸೊ ಈ ಗಾಡಿ ಎಲ್ಲ ಫಿಟ್ ಆದಮೇಲೆ ನಾವು ಓಡಿಸಿ ನೋಡೋಣ. ಸೊ ಇವಾಗ ಟೈರ್ ಬಿಚ್ತಾ ಇದೆಯಲ್ಲ ಬ್ರಾ? ಓಕೆ ಓಕೆ. ಕಂಪ್ಲೀಟ್ ಟೈರ್ ಬಿಚ್ಚಿ ಸ್ವಿಂಗಾಮ್ ಎಲ್ಲ ಚೇಂಜ್ ಮಾಡಬೇಕು ಇವಾಗ. ಸೊ ಟೈರ್ ಬಿಚ್ತಿರೋ ಪ್ರೋಸೆಸ್ಸಲ್ಲಿ ಇದ್ದಾರೆ ನಮ್ಮ ಜಗದೀಶ್ ಭಾಯ್ ಅವರು. ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ಎಷ್ಟೊಂದು ಜನ ಕೇಳಿದ್ದೀರ, ಜಗದೀಶ್ ಅವ್ರ ನಂಬರ್ ಬೇಕು, ನಂಬರ್ ಕೊಡಿ ಅಂತ. ನನ್ನ ಇನ್ಸ್ಟಾಗ್ರಾಮ್ DM ಅಂತೂ, ಆಮೇಲೆ ಕಮೆಂಟ್ ಸೆಕ್ಷನ್ನು ಫುಲ್ ಸ್ಪ್ಯಾಮ್ ಆಗೋಗಿದೆ. ಅದಕ್ಕೇ ಈ ವಿಡಿಯೋದಲ್ಲಿ ಜಗದೀಶ್ ಅವ್ರ ನಂಬರು ಎಲ್ಲ ಈಸ್ಕೊಂಡು ಕೊಡ್ತೀನಿ. ಈ ನಂಬರು ಎಲ್ಲಿರುತ್ತೆ ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಕ್ರೀನ್ ಮೇಲೆ ಅವಾಗವಾಗ ಯಾವಾಗದು 1-2 ಸಲ ಬರ್ತಾ ಇರುತ್ತೆ. ಬ್ರೋ, ಇದು ಫುಲ್ ಸ್ಪ್ರಾಕೆಟ್ ಎಲ್ಲ ಬಿಚ್ತೀರಾ ಈಗ? ಫುಲ್ ಸೆಟ್ಟು? ಓಕೆ, ಸ್ಪ್ರಾಕೆಟು. ಓಕೆ. ಓಕೆ. ಸೊ ಈ ಚೈನ್ ಬಿಚ್ತೀರಾ ಈಗ ಕಂಪ್ಲೀಟ್ ಇಷ್ಟು ಸೆಟ್ಟು? ಸ್ಪ್ರಾಕೆಟ್ ಬಿಚ್ತೀರಾ? ಚೈನ್ ಬಿಚ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡ್ತೀರಾ? ಓಕೆ ಓಕೆ. ಈ ಸ್ವಿಂಗಾಮ್ ಏನು ಮಾಡ್ತೀರಾ? ಈ ಸ್ವಿಂಗಾಮು
ಇದು ಅದು ಎಕ್ಸ್ಟ್ರಾ ಆ್ಯಡ್ ಮಾಡೋದವಾ? ಅದು ಇದು ಫಿಕ್ಸ್ ಮಾಡ್ತೀರಾ? ಓಕೆ. ಸೊ ಇವಾಗ ನಾವು ಬಿಚ್ಚಿ ಇವೆಲ್ಲ ಫಿಕ್ಸ್ ಮಾಡ್ತಾರೆ. ಟಯರು ಹಬ್ ಮೋಟರ್ ಫಿಟ್ ಮಾಡ್ಕೊಬರೋಕ್ಕೆ ಹೋಗಿದೆ, ಬಂದಮೇಲೆ ತೋರಿಸ್ತೀನಿ. ಬ್ರೋ ಇದು ಫಿಟ್ ಮಾಡಿಸ್ಕೊ ಬಂದಿದ್ದೀರಾ? ಸೊ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ನೋಡಿ. ಕ್ರೇಜಿ. ಸೊ ಮೊದಲು ಇದ್ದಿದ್ದು ನೋಡಿ ಅಲಾಯ್ ವೀಲ್ ಇತ್ತು, ಲೈಕ್ ನಾರ್ಮಲ್ ಆ ಥರ. ಹೋಗೀಗ ಹಬ್ ಮೋಟರೆಲ್ಲ ಫಿಟ್ ಮಾಡ್ಕೊ ಬಂದಿದ್ದಾರೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಬಂದು ಇನ್ನಲ್ಲಿ ಫಿಟ್ ಮಾಡ್ತಾರೆ. ಈ ಚೈನ್ಗೆ ಆ ಚೈನ್ನ ಕನೆಕ್ಟ್ ಮಾಡ್ತಾರೆ, ಆಮೇಲೆ ಡಿಸ್ಕೆಲ್ಲ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಡಿಸ್ಪ್ಲೇಟ್ ಬರುತ್ತಂತೆ. ಸೊ ಬನ್ನಿ ನೋಡೋಣ ಇನ್ನೂ ಹೆಂಗೆ ಹೋಗುತ್ತೆ ಏನು ಕತೆ ಅಂತ. ಇವಾಗ ನೆಕ್ಸ್ಟ್ ಸ್ವಿಂಗಾಮ್ನ ಬಿಚ್ತಾ ಇದ್ದಾರೆ. ಬ್ರೋ ಸೇಮ್ ಆ ಗಾಡಿ ಥರ ಸ್ಪೋರ್ಟ್ಸ್ ಮೋಡ್ ಏನೋ ಬರುತ್ತೆ ಇದಕ್ಕೆ? ಸ್ಪೋರ್ಟ್ಸ್ ಮೋಡ್. ಇದಕ್ಕೆ 3 ಮೋಡ್ಸ್ ಇದೆಯಾ? ಕ್ರೇಜಿ. ಸೊ ಆ ಸ್ಟಾರ್ ಸಿಟಿಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಕಷ್ಟ ಇದೆ, ಲೈಕ್ ಫಿಟ್ ಮಾಡೋದಿಲ್ಲ. ಯಾಕಂದರೆ ಡ್ರಮ್ ಬ್ರೇಕ್ಸಿಂದ ತೆಗೆದು ಡಿಸ್ಕ್ ಹಾಕೋದು, ಆಮೇಲೆ ಡಿಸ್ಕೆಲ್ಲ ಫಿಟ್ ಮಾಡೋದು. ಬಟ್ ಆ್ಯಕ್ಟಿವಾ 4G ಬಂದ್ಬಿಟ್ಟು ತುಂಬ ಈಸಿ ಅಂತೆ. ಸೊ ಭಾರಿ ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ ಫಿಟ್ಟಿಂಗು. ಸೊ ಇವಾಗ ಸ್ಟಾರ್ ಸಿಟಿಗೆ ಬಂದು ಇದು ಹಳೆ ಸ್ವಿಂಗಾಮ್ನ ತೆಗೆದಿದ್ದಾರೆ. ಸೊ ಇವಾಗ ಹೊಸ ಸ್ವಿಂಗಾಮ್ನ ಹಾಕ್ತಾ ಇದ್ದಾರೆ. ಬರೋದು ಹೊಸದಲ್ವಾ? ಅದು ಹೊಸದು ಹಳೇದಾ? ಅದು ಹೊಸದು ತಾನೆ? ಸೊ ಹೊಸದು ಫಿಟ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಚಾರ್ಜಸ್ ಬಂದ್ಬಿಟ್ಟು ಗೇರ್ ಗಾಡಿಗೆ ವಿತ್ ಡಿಸ್ಕು ಇವೆಲ್ಲ ಸೇರಿ 26,000 ಆಗುತ್ತೆ. ಹಬ್ ಮೋಟರು, ಬ್ಯಾಟ್ರಿ ಸಪ್ರೇಟ್ ಚಾರ್ಜಸ್. ನೀವು ಯಾವ ಥರ ಬ್ಯಾಟ್ರಿ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 26,000. ಇದಕ್ಕೆ ಬಂದ್ಬಿಟ್ಟು 20,000 ಕಿಟ್ಟು, ಇದಕ್ಕೆ ಬಂದ್ಬಿಟ್ಟು 26,000 ಕಿಟ್ಟು. ಸೊ ನಿಮಗೆ ಆ್ಯಕ್ಟಿವಾನು ಇಲ್ಲಿ ಪಕ್ಕದಲ್ಲಿ ಫಿಟ್ ಆಗ್ತಾಯಿದೆ. ಸೊ ಈ ಆ್ಯಕ್ಟಿವಾ ವೀಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ಒಂದು 2 ಡೇಸ್ ಆದಮೇಲೆ ಬರುತ್ತೆ ನಿಮಗೆ. ನೋಡಿ ವೆಯ್ಟ್ ಮಾಡ್ತಾಯಿದೆ ಆ್ಯಕ್ಟಿವಾ ಫಿಟ್ ಮಾಡಿಸ್ಕೊಳ್ಳೋದು ಹೆಂಗೆ ಅಂತ. ಸೊ ಸದ್ಯಕ್ಕೆ ಇವಾಗ ಗೇರ್ ಗಾಡಿನ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಸ್ವಿಂಗಾಮ್ಗೆ ಶಾಕ್ ಅಬ್ಸರ್ವ್ನ ಫಿಟ್ ಮಾಡ್ತಾ ಇದ್ದಾರೆ. ಇದನ್ನು ತುಳಿಬೇಕು, ಕೆಳಗಡೆ ತುಳಿಬೇಕು ಅಷ್ಟೇ. ಸೊ ಇವಾಗ ಟಯರ್ನ ಫಿಟ್ ಮಾಡ್ತಾ ಇದ್ದಾರೆ. ತೊಗೊಳ್ಳಿ ಹಿಂಗೆ. ಓಕೆ. ಸೊ ಫಸ್ಟು ಚೈನ್ ಹಾಕಬೇಕು. ನೋಡಿ ಫಿಟ್ ಮಾಡ್ತಾಯಿದ್ದಾರೆ, ಡಿಸ್ಪ್ಲೇಟ್ ಎಲ್ಲ ಫಿಟ್ ಮಾಡ್ತಾಯಿದ್ದಾರೆ. ಇವಾಗ ಟಯರ್ ಫಿಟ್ ಮಾಡಿ, ಡಿಸ್ಪ್ಲೇಟ್ ಎಲ್ಲ ಫಿಟ್ ಮಾಡಿ, ಆಮೇಲೆ ಟೋಟಲ್ ಕೇಬಲ್ ಎಲ್ಲ ಫಿಟ್ ಮಾಡಿ ಅದಕ್ಕೆಲ್ಲ ಸೇರಿ ಕನೆಕ್ಷನ್ ಕೊಡೋದು ಅಷ್ಟೇ. ಸೊ ನೋಡಿ ಆವಾಗಲೇ ಹೇಳಿದ್ನಲ್ಲ, ನಾವು ಕರ್ನಾಟಕದಿಂದ ಆಂಧ್ರ ಪ್ರದೇಶವರೆಗೂ ಬಂದಿದ್ದೀವಿ. AP ಆಂಧ್ರವರು ಅಂದರೆ 250 ಕಿಲೋಮೀಟರ್ಸ್ ಬಂದಿದ್ದೀವಿ ಇಲ್ಲಿಂದ, ಮನೆಯಿಂದ. ಸೊ ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೆ, ಫಿಟ್ಟಿಂಗ್ ವೀಡಿಯೋ. ಸೊ ಇಷ್ಟೊಂದು ಎಫರ್ಟ್ ಆಗ್ತಾಯಿರ್ತೀವಿ. ನೀವು ಇಷ್ಟ ಆಗಿದ್ದರೆ ಒಂದು ಹಂಗೆ ಲೈಕ್ ಹಾಕಿ, ಆದಷ್ಟು ಶೇರ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಥರ ಕನ್ನಡ ಚಿಕ್ಕ ಕ್ರಿಯೇಟರ್ಸ್ಗೂ ಯೂಸ್ ಆಗುತ್ತೆ. ನಿಮಗೂ ಇನ್ಫಾರ್ಮೇಷನ್ ಈ ಥರ ತುಂಬ ಎಷ್ಟೊಂದಿದೆ. ಇನ್ನು ಕಾರೆಲ್ಲ ಫಿಟ್ಟಿಂಗ್ ಮಾಡ್ತಾರಂತೆ. ಸೊ ಕಾರ್ ಫಿಟ್ಟಿಂಗ್ ನೋಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕಾರ್ ಫಿಟ್ ಮಾಡೋದು ಹೆಂಗೆ, ಕಾರ್ಗೆ ಹೈಬ್ರಿಡ್ ಎಲ್ಲ. ಸೊ ಅದ್ರ ಬಗ್ಗೆನೂ ತೋರಿಸ್ತೀವಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಇಲ್ಲ ಅಂದರೆ ನೀವು ಕೇಳಿಲ್ಲ ಅಂದರೆ ಯಾರು ಕೇಳಿಲ್ಲ ನಾನು ಹಾಕೋದಕ್ಕೆ ಹೋಗಲ್ಲ ಸುಮ್ಮನೆ, ಯಾಕಂದರೆ ಹೋಗಿ ಬರೋದೆಲ್ಲ ರಿಸ್ಕ್ ಆಗುತ್ತಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ನೀವೇನಾದರೂ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಕಾರ್ ಬಗ್ಗೆನೂ ಬೇಕು ಅಂತ, ಕಾರ್ ಫಿಟ್ಟಿಂಗ್ ಬಗ್ಗೆನೂ ತೋರಿಸೋಣ. ಬಟ್ ಕಾರ್ ಫಿಟ್ಟಿಂಗು ತುಂಬ ರಿಸ್ಕಿ ಇದೆ ಮತ್ತು ತುಂಬಾ ಟೈಮ್ ತೊಗೊಳುತ್ತೆ. ಮಿನಿಮಮ್ 1 ತಿಂಗಳು ಬೇಕಂತೆ. ಇದಕ್ಕೆಲ್ಲ ಏನಿಲ್ಲ, ಒಂದೊಂದು ದಿನ ಸಾಕು ಗುರು, ಆರಾಮಾಗಿ ಫಿಟ್ ಮಾಡ್ಬೋದು. ಸೊ ಅಲ್ಲಿ ನೋಡಿ ಡಿಸ್ಕ್ ಫಿಟ್ ಮಾಡ್ತಿದ್ದಾರೆ. ಈಗ ಚೈನ್ಗೆ ಸ್ಪಾಕೆಟ್ ಎಲ್ಲ ಫಿಟ್ ಮಾಡ್ತಿದ್ದಾರೆ. ಸ್ಪಾಕೆಟ್ ಎಲ್ಲ ಟೈಟ್ ಮಾಡಿ ರೆಡಿ ಆದಮೇಲೆ ಟಯರ್ನ ಇಟ್ಟು ಫಿಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಟಯರ್ನ ನೀಟಾಗಿ ಹಾಕಿ ಒಳಗಡೆ ತೋರಿಸ್ತಾ ಇದ್ದಾರೆ. ಸೊ ಈ ಪೋರ್ಷನ್ಗೆ ಅದು ಲಾಕ್ ಆಗಬೇಕಲ್ಲ ಬ್ರೋ, ಆ ಸ್ವಿಂಗಾಮೆಲ್ಲ ಕೂತ್ಕೋಬೇಕಲ್ಲ ಅದು ಬೋಲ್ಟ್. ಇಲ್ಲಿ ನೋಡಿ ಇವಾಗ ಟಯರ್ ಫಿಟ್ ಮಾಡಿಬಿಟ್ಟು ಚೈನ್ನ ಫಿಟ್ ಮಾಡ್ತಾ ಇದ್ದಾರೆ. ಅದೇ ನಾರ್ಮಲಾಗಿ ಚೈನೆಲ್ಲ ಫಿಟ್ ಮಾಡ್ಕೊಂಡು ಲಾಕ್ ಓಪನ್ ಮಾಡ್ತೀವಲ್ಲ ಆ ಥರ. ಇವಾಗ ಬ್ರೋ ಏನು ಮಾಡ್ತಾಯಿದ್ದೀರಾ? ಡಿಸ್ಕ್ ಅಸೆಂಬ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಚೈನ್ ಅಸೆಂಬ್ಲಿ ಫುಲ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಫುಲ್ ಚೈನ್ ಎಲ್ಲ ಫಿಟ್ ಮಾಡಿದ್ದಾರೆ. ಚೈನ್ ಒಂದು ಕ್ಲೀನ್ ಮಾಡಬೇಕು. ತಿರುಗಿಸ್ಬೋದಾ? ಕ್ರೇಜಿ. ಸೊ ಇಲ್ಲಿ ನೋಡಿ, ವಾ ಮಸ್ತು. ಸೊ ವೀಲ್ ಅಸೆಂಬಲ್ ಆಗಿದೆ, ಚೈನು ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ಮೋಟ್ರ್ ಕನೆಕ್ಷನ್ ಕೊಡಬೇಕಾ? ಇದು ಕೊಡೋದು ಇದು ಓಕೆ ಇದೆಲ್ಲ ಕಂಟ್ರೋಲರ್ ಕನೆಕ್ಷನ್ ಕೊಡಬೇಕಿದು. ಸೊ ಇವಾಗ ಡಿಸ್ಕ್ ಅಸೆಂಬ್ಲಿ ಮಾಡ್ತಾವ್ರೆ, ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಡಿಸ್ಕ್ ಅಸೆಂಬ್ಲಿ. ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ.
ಸೊ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಅದರಿಂದ ಒಳಗಡೆ ಹೋಗುತ್ತಲ್ಲ ಬರೋದು. ಓಕೆ 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 ಡಿಸ್ಕಸಂಬಲ್ಲು. ಓಕೆ ತುಂಬ ಈಸಿ ನಿಮಗೆ ಅದು. ಓಕೆ ಸೊ ಇವಾಗ ವಯರಿಂಗ್ ಇದು ಮಾಡಿಬಿಡ್ತೀರಾ ಬ್ರೋ ಇದಕ್ಕೆ. ಸೊ ಬನ್ನಿ, ಸೊ ತೋರಿಸಿ. ಆವಾಗಲೇ ತೋರಿಸೋದಲ್ಲ ಇದು. ಸೊ ಇದು ಆವಾಗಲೇ ತೋರಿಸೋದು ನೋಡಿ, ಸೇಮ್ ಕಂಟ್ರೋಲರ್ ಇದೇನೆ. ಸೊ ಏನು ಬ್ರೋ ಇದು? 3 ಫೇಸ್ ವೈರ್ ಕೊಡ್ತಾ ಇರೋದು ಕಂಟ್ರೋಲರ್ಗೆ. 3 ಫೇಸ್ ವೈಯರಾ? ಓಕೆ ಓಕೆ. ಮ್ಯಾಚಿಂಗ್ ಕಲರ್ ಮ್ಯಾಚಿಂಗ್ ಮಾಡಬೇಕು ಸೇಮು. ಸೊ ಎಲ್ಲೋಗೆ ಎಲ್ಲೋ. ಸೊ ನೆಕ್ಸ್ಟು ಗ್ರೀನು. ಯಾವ್ದು ಹಿಂಗನೇ ಕೊಟ್ಕೊಬೋದು, ಪರವಾಗಿಲ್ಲ. ಬಟ್ ಸೇಮ್ ಕಲರ್ ಸೇಮ್ ಮ್ಯಾಚಿಂಗ್ ಮಾಡಬೇಕು ಕರೆಕ್ಟಾಗಿ. ಓಕೆ ಓಕೆ. ಸೊ ಮೂರನ್ನು ಮ್ಯಾಚ್ ಮಾಡಬೇಕಾಯ್ತಾರಾ? ಓಕೆ. ಸೊ ಕಂಟ್ರೋಲರ್ಗೆ ಮೂರನ್ನು ಮ್ಯಾಚ್ ಮಾಡಿ ಆಲ್ ಸೆನ್ಸರ್ಸ್ಗೆ ಫಿಟ್ ಮಾಡಬೇಕಾ? ಓಕೆ ಸೂಪರು. ಎರಡು ಬ್ಯಾಟ್ರಿಗೆ. ಓಕೆ 2 ಬ್ಯಾಟ್ರಿ ಕೊಡೋದು. ಓಕೆ. ಅದು ಲಾಸ್ಟಲ್ಲಿ ಕೊಡ್ತೀರಾ ನೀವು? ಹಾಂ, ಕೊಟ್ಟು ನೋಡಿ ನೋಡ್ಬಿಡೋಣ. ಓಕೆ. ಫುಲ್ ಕತ್ಲೆ ಆಗೋಗಿದೆ. ನನ್ನ ಪ್ರಕಾರ ನಿಮಗೆ ಈಗ ಇಲ್ಲಿ ವರ್ಕ್ ಆಯಿತು, ಇದು ಕರೆಕ್ಟಾಗಿ ಫಿಟ್ ಆಯಿತು ಅಂದರೆ ವೀಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಗಾಡಿ ಓಡಿಸಿ ಎಲ್ಲ ಇನ್ನೊಂದು ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಬ್ಯಾಟ್ರಿನ ಫಿಟ್ ಮಾಡ್ತಾಯಿದ್ದೀವಿ, ಅಂದರೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಚೆಕ್ ಮಾಡ್ತಿದ್ದೀವಿ. ಸೊ ಅದು ಥ್ರಾಟಲ್ಲು. ಓಕೆ. ಪೈಸಾ 3 ಸ್ಪೋರ್ಟ್ ಮಾಡೋದು. ಓಕೆ ಓಕೆ. ಇದು ರಿವರ್ಸ್ ಇದರಲ್ಲಿ. ಓಕೆ, ರಿವರ್ಸ್ ಇದಕ್ಕೆ ಆಗ್ತಿದ್ದೀರಾ? ಇವಾಗ ಇದಕ್ಕೇನಿಲ್ಲ ಬ್ರೋ. ಅದೇನು ಬೇಡ ಅಂದ್ಬಿಟ್ರೆ ಕಸ್ಟಮರು? ಹಾಕೊಂಬದೇ ಹೋಗ್ಬೇಕಾದೇನು. ಓಕೆ. ಸೊ ಇವಾಗ ನೋಡಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಓಕೆನಾ? ಪ್ಲಸ್ಸು. ಓಕೆ. ಹುಷಾರಾಗಿ ಇದು ಮಾತ್ರ ಹುಷಾರಾಗಿ ಕೊಡಬೇಕು ಸ್ವಲ್ಪ. ಓಕೆ. ಅದೇನೇ ಸ್ಪಾರ್ಕ್ ಎಲ್ಲ ಕಾಮನ್ನು. ಹಾಂ. ಇದು ಕೀ ಸ್ವಿಚ್ಚು, ಇದು ಕಂಪಲ್ಸರಿ ಹಿಂಗೆ ಕೊಡಲೇಬೇಕು ನೀವು. ಕೀ ಸ್ವಿಚ್ ಅಂದರೆ? ಕೀ ಸ್ವಿಚ್ ಬ್ರೋ, ಆನ್ ಆ್ಯಂಡ್ ಆಫ್ದಾ? ಓಕೆ ಓಕೆ. ಇವಾಗ ಮೋಟ್ರ್ ರನ್ ಆಗಿಲ್ಲ ಅಂದರೆ ಇದು 2 ಕನೆಕ್ಷನ್ ಕೊಡಬೇಕು. ಸೊ ಇಲ್ಲಿ ನೋಡಿ ಕನೆಕ್ಟ್ ಆಗಿ ತಿರುಗ್ತಾ ಇದೆ. ಸೊ ಗೇರ್ ಗಾಡಿಗೂ ವರ್ಕ್ ಆಗ್ತಾ ಇದೆ. ಸೊ ಇವಾಗ ಫಿಟ್ ಮಾಡಬೇಕಂದ್ರೆ ಮೇಯ್ನಾಗಿ ಕನೆಕ್ಷನ್ ಕೊಡಬೇಕು. ಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಸೊ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ. ಸೊ ನೋಡಿ ವರ್ಕ್ ಆಗ್ತಾ ಇದೆ, ಒಳ್ಳೆ ಸ್ಪೀಡಲ್ಲಿ. ನಾವು ಟೋಟಲ್ ಹಿಂಗೆ ತಿರುಗಿಸ್ತೀವಿ ಆ ಥರ ವರ್ಕ್ ಆಗುತ್ತೆ ಇದು. ಓಕೆ ಓಕೆನಾ? ಮತ್ತೆ ಈ ವೈರ್ ಡಿಸ್ಕನೆಕ್ಟ್ ಮಾಡಬೇಕು. ಏಕೆ? ಅದು ಇವಾಗ ರಿವರ್ಸ್ ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅದು. ಓಕೆ ಓಕೆನಾ? ನೋಡಿ ಬಾ. ಸೊ 3 ಮೋಡ್ ಇದೆಯಾ ಇದರಲ್ಲಿ? ಸೊ ನೋಡಿ 3 ಮೋಡ್ ಇದೆ. ಸೈಕಾಗಿ ತಿರುಗ್ತಾ ಇದೆ. ಓಹೋ, ಏನು ಬ್ರೋ ಇಷ್ಟೊಂದು ಸ್ಪೀಡ್ ಇದೆ? 70ವರೆಗೂ ಹೋಗುತ್ತಾ? ಮಸ್ತ್ ಹಂಗಂದರೆ. ಸೊ ನೋಡಿ 70 ಸ್ಪೀಡ್ವರೆಗೂ ಹೋಗುತ್ತೆ. ಕ್ರೇಜಿಯಾಗಿದೆ. ಸೊ ವರ್ಕ್ ಆಗ್ತಾಯಿದೆ. ಇವೆನ್ನ ಎಲ್ಲ ಫುಲ್ ಫಿಟ್ ಮಾಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಓಡಿಸ್ಬೇಕಾದ್ರೆ ಓಡಿಸಿ ನೋಡಿ ಎಲ್ಲ ಹೆಂಗಿದೆ, ಏನು ಸ್ಪೀಡು, ಯಾವ ಥರ ತಡೆಯುತ್ತೆ, ಆಫ್ ರೋಡ್ ಎಲ್ಲ ತಡೆಯುತ್ತಾ ನೋಡೋಣ. ಮಸ್ತಾಗಿ ಓಡ್ತಾಯಿದೆ ಬ್ರಾ. 70 ಸ್ಪೀಡ್ ಅಂತ ಕ್ರೇಜಿನೇ. ಸೊ ನೋಡಿ, ಸೊ ಇನ್ನೂ ಕನೆಕ್ಷನ್ ಕಂಪ್ಲೀಟಾಗಿ ಕೊಟ್ಟಿಲ್ಲ, ಜಸ್ಟ್ ಟೆಸ್ಟ್ ಮಾಡ್ತಾಯಿದ್ದೀವಿ. ಮುಗ್ದಿದೆ ಎಲ್ಲನೂ. ಸಾಕು ಬಿಡಿ ಬ್ರಾ. ಸೊ ಇಲ್ಲಿ ನೋಡಿ, ಇಲ್ಲಿ 1 2 3 ಅಂತಿದೆ. ಸೊ ನಾವು ಯಾವ್ದು ಸೆಟ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡು. ಸೊ 3 ಮೋಡ್ ಇದೆ. ಕ್ರೇಜಿ ಬ್ರೋ. ಸಾಕದು ಬಿಡಿ, ಸೂಪರು. ಸಾಕು ಬಿಡಿ. ಸೊ ಈಗ ನೋಡೋದಲ್ಲ ಟಯರೆಲ್ಲ ಎಷ್ಟು ಸ್ಪೀಡಾಗಿ ತಿರುಗ್ತಿತ್ತು, ಎಲ್ಲ ವರ್ಕ್ ಆಗ್ತಾಯಿದೆ ಅಂತ. ಸೊ ಇದನ್ನು ಕಂಪ್ಲೀಟಾಗಿ ಇದಕ್ಕೆ ಫಿಟ್ ಮಾಡಬೇಕು ಇವಾಗ. ಸೊ ನೈಟ್ ಆಗೋಗಿದೆ, ನಾನು ಇದಕ್ಕೆ ವೀಡಿಯೋ ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಫಿಟ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಈ ಗಾಡಿ ಓಡಿಸಿ ನೋಡಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜಗದೀಶ್ ಭಾಯ್ ನಂಬರ್ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅವ್ರಿಗೆ ಕಾಲ್ ಮಾಡೋದು ಬೇಡ ಬ್ರೋ. ವಾಟ್ಸಪ್ ಅಲ್ವಾ? ಸೊ ಕಾಲ್ ಮಾಡಬೇಡಿ, ಆ ನಂಬರ್ಗೆ ಕಾಲ್ ಮಾಡೋದು ಸ್ವಿಚ್ ಆಫ್ ಬರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಏನೇ ಬೇಕಿದ್ದು ಕೇಳ್ಬೋದು ನೀವು. ಸೊ ನಂಬರ್ನ ಹಾಕಿರ್ತೀನಿ. ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಹಂಗೆ ಒಂಚೂರು ಸಪೋರ್ಟ್ ಮಾಡಿ. ಬಾಯ್ ಬಾಯ್.